ಅಂದು ಶಾಲೆಯಲ್ಲಿ ಗಡಿಬಿಡಿಯ ಮುಂಜಾವು. ಶಿಕ್ಷಕರು ಹೊಸ ಗಣಿತ ಪಾಠವನ್ನು ಆರಂಭಿಸಿದರು. ಪುಟ್ಟ ರಾಜುವಿಗೆ ಸಂಕಟದ ಸಮಯ. ಸಂಖ್ಯೆಗಳು ಅವನಿಗೆ ಬಹಳ ಸಣ್ಣದಾಗಿ ಕಂಡವು. ಶಿಕ್ಷಕರು ಅಷ್ಟು ಸಣ್ಣದಾಗಿ ಸಂಖ್ಯೆಗಳನ್ನು ಬರೆದದ್ದಾದರೂ ಏಕೆ? ರಾಜು ಗೊಂದಲಕ್ಕೊಳಗಾದನು. ಅವರು ಮಕ್ಕಳೆಲ್ಲರ ಪುಸ್ತಕಗಳನ್ನು ತಿದ್ದ ಹತ್ತಿದ್ದರು. ರಾಜು ಮಾಡುವುದಾದರೂ ಏನು? ರಾಜುವು ಪುಸ್ತಕದಲ್ಲಿ ಏನೂ ಬರೆಯದಿದ್ದನ್ನು ಕಂಡು ಅವರಿಗೆ ಕೋಪ ಬಂದಿತು. ಅವರು ಅವನನ್ನು ಬೈದರು. ರಾಜುವಿಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ಅದು ಅವನ ತಪ್ಪಲ್ಲ, ಏಕೆಂದರೆ ಶಿಕ್ಷಕರು ಬರೆದ ಅಕ್ಷರಗಳು ಬಹಳ ಸಣ್ಣದಾಗಿದ್ದವು. ಆದರೆ ಅವನನ್ನು ಶಿಕ್ಷಿಸಲಾಗಿತ್ತು. ರಾಜುವಿಗೆ ಬಹಳ ಬೇಸರ. ಅದೃಷ್ಟವಶಾತ್ ಮನೆಗೆ ತೆರಳುವ ಸಮಯವಾಯಿತು. ಮನೆಗೆ ತೆರಳುವಾಗ ರಾಜು ತನ್ನ ಸ್ನೇಹಿತರು ಆಟವಾಡುತ್ತಿದ್ದನ್ನು ಕಂಡು ಸಂತಸಗೊಂಡನು. ಆದರೆ ಚೆಂಡು ಸಹ ಅವನಿಗೆ ಸ್ಪಷ್ಟವಾಗಿರದ ಕಾರಣ ಹಿಡಿಯಲಾಗಲಿಲ್ಲ. ನಿರಾಶೆಗೊಂಡು ಮನೆಗೆ ತೆರಳಿದ. ರಾಜುವಿನ ತಾಯಿ ಅವನನ್ನು ಕಂಡು ಚಿಂತೆಗೊಳಗಾದಳು. ಸಂಜೆ ರಾಜುವು ಮನೆ ಪಾಠ ಮಾಡಲು ಕುಳಿತನು. ರಾಜುವಿನ ತಾಯಿಗೆ ಅವನ ಓದಿನ ಬಗ್ಗೆ ಕಾಳಜಿ. ರಾಜುವಿಗೆ ಬಹಳ ಸರಳವಾದ ಲೆಕ್ಕಗಳನ್ನು ಸಹ ಮಾಡಲಾಗಲಿಲ್ಲ. ಅವನ ಶಾಲೆಯಲ್ಲಿಯ ಸಾಧನೆ ತಂದೆಗೆ ಯಾವಾಗಲೂ ಬೇಸರ ತರುತ್ತಿತ್ತು. ಆ ರಾತ್ರಿ ರಾಜು ಹಾಗೂ ಅವನ ತಂದೆ ತಾಯಿ ದೂರದರ್ಶನದ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದರು. ಆಗಲೂ ಸಹ ರಾಜುವಿಗೆ ನೋಡಲು ಕಷ್ಟವಾಗುತ್ತಿದ್ದನ್ನು ಕಂಡು ಮಗುವಿಗೆ ದೃಷ್ಟಿಯ ಕೊರತೆಯಿದೆ ಎಂದು ಪೋಷಕರಿಗೆ ಅರಿವಾಯಿತು. ಮರುದಿನ ಅವರು ಅವನನ್ನು ಕಣ್ಣಿನ ವೈದ್ಯರ ಬಳಿಗೆ ಕರೆದುಕೊಂಡು ಹೋದರು. ವೈದ್ಯರು ಅವರಿಗೆ ಚಿಂತಿಸಬೇಕಾದದ್ದೇನೂ ಇಲ್ಲ ಎಂದು ಮನದಟ್ಟಿಸಿ ರಾಜುವಿನ ಸ್ಥಿತಿಯನ್ನು ವಿವರಿಸಿದರು. 75% ಕಲಿಕೆ ಮಕ್ಕಳಿಗೆ ತಾವು ನೋಡುವುದರಿಂದಲೇ ಕಲಿಯುತ್ತಾರೆ. ನಿತ್ಯ ಕ್ರಮ ಕಣ್ಣಿನ ತಪಾಸಣೆಯಿಂದ ಮಾತ್ರ ಮಕ್ಕಳಲ್ಲಿನ ದೃಷ್ಟಿ ಕೊರತೆ ಕಂಡುಹಿಡಿಯಲು ಸಾಧ್ಯ. ವೈದ್ಯರ ಸಲಹೆ ಮೇರೆಗೆ ಕನ್ನಡಕ ಧರಿಸುವುದರಿಂದ ದೃಷ್ಟಿಯ ಕೊರತೆ ಗುಣವಾಗುವುದೇ ಹೊರತು ಕ್ಷೀಣಿಸುವುದಿಲ್ಲ. ಈ ಕೊರತೆಗಳನ್ನು ಪತ್ತೆ ಮಾಡದಿದ್ದರೆ ಸಾಧಾರಣವಾದ ದೃಷ್ಟಿಯ ಕೊರತೆಗಳೂ ಸಹ ಗಂಭೀರವಾದ ದೃಷ್ಟಿಹಾನಿಗಳಾಗುವ ಸಾಧ್ಯತೆಗಳಿವೆ. ಯಾವುದೇ ವ್ಯಾಯಾಮ ಅಥವಾ ಔಷಧೋಪಚಾರಗಳು ಕನ್ನಡಕ ಧಾರಣೆಯನ್ನು ತುಂಬಲಾಗುವುದಿಲ್ಲ. ನಿಮಗೆ ಓದಲು ಬರೆಯಲು ತೊಂದರೆಯಾದರೆ ನಿಮ್ಮ ಪೋಷಕರಿಗೆ ಅಥವಾ ಶಿಕ್ಷಕರಿಗೆ ತಿಳಿಸಿ. ಮತ್ತೆ ಕಣ್ಣಿನ ವೈದ್ಯರನ್ನು ಸಂಪರ್ಕಿಸಿ. ರಾಜು ಮತ್ತೆ ಶಾಲೆಗೆ ಹೊಸ ಕನ್ನಡಕದೊಂದಿಗೆ ತೆರಳಿದ. ಈಗ ರಾಜುವಿನ ಸಾಧನೆ ಹಾಗೂ ಅನುಭವದಲ್ಲಿ ಭಾರೀ ವ್ಯತ್ಯಾಸವಿತ್ತು. ಈ ಬಾರಿ ತರಗತಿಯಲ್ಲಿ ಲೆಕ್ಕಗಳನ್ನು ಮಾಡುವುದರಲ್ಲಿ ರಾಜುವೇ ಮೊದಲಿಗ. ಈಗ ರಾಜುವು ತನ್ನೆಲ್ಲ ಪ್ರಯತ್ನಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಬಲ್ಲನು. ರಾಜು ಈಗ ಸಂತೋಷವಾಗಿದ್ದಾನೆ. ಶಿಕ್ಷಕರು ಹಾಗೂ ಅವನ ಪೋಷಕರಿಗೂ ಸಹ ಸಂತಸ.